ಕಡಿಮೆ ದರದಲ್ಲಿ ಜನಸಾಮಾನ್ಯರಿಗೆ ಅದರಲ್ಲೂ ಬಡವರಿಗೆ ನೆರವಾಗುವ ರೀತಿಯಲ್ಲಿ ಊಟ ತಿಂಡಿ ಒದಗಿಸುವ ಗುರಿಯೊಂದಿಗೆ ಸಿದ್ದರಾಮಯ್ಯ ಸರ್ಕಾರ ಅನುಷ್ಠಾನಗೊಳಿಸಿದ ಇಂದಿರಾ ಕ್ಯಾಂಟೀನ್ ಬಿಜೆಪಿ ಆಡಳಿತಕ್ಕೆ ಬಂದ ಮೇಲೆ ಸದ್ದಿಲ್ಲದೆ ಮುಚ್ಚಿ ಹೋಗಿದ್ವು. ಆದರೆ ಇದೀಗ ಇದೇ ಇಂದಿರಾ ಕ್ಯಾಂಟೀನ್ನ ಮೆನು ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲದಂತಿದೆ. ಗ್ರಾಹಕರು ಕ್ಯಾಂಟೀನ್ಗೆ ಬರ್ತಿಲ್ಲ ಅಂತ ಅನುದಾನವನ್ನೇ ರಿಲೀಸ್ ಮಾಡದ ಆಗಿನ ಬಿಜೆಪಿ ಸರ್ಕಾರ ಕಾಂಗ್ರೆಸ್ನ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಸಮಾಧಿ ಮಾಡಿತ್ತು. ಇಂದಿರಾ ಕ್ಯಾಂಟೀನ್ ಹೆಸರು ಕೇಳಿದ್ರೆ ಬಿಜೆಪಿಯವರಿಗೆ ಕಿವಿಯೊಳಗೆ ಇರುವೆ ಬಿಟ್ಟಂಗ ಆಗ್ತಾ ಇತ್ತು ಅನ್ಸತ್ತೆ. ಹೀಗಾಗಿ ದಿನನಿತ್ಯ ಸಾವಿರಾರು ಮಂದಿಯ ಹೊಟ್ಟೆ ತುಂಬಿಸ್ತಾ ಇದ್ದ ಇಂದಿರಾ ಕ್ಯಾಂಟೀನ್ಗಳಿಗೆ ಬೀಗ ಜಡಿದಿತ್ತು ಬಿಜೆಪಿ ಸರ್ಕಾರ. ಇದೀಗ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಇಂದಿರಾ ಕ್ಯಾಂಟೀನ್ಗಳಿಗೆ ಮರುಜೀವ ಕೊಟ್ಟರು. ಅಷ್ಟೇ ಅಲ್ಲ, ಎಲ್ಲ ಕ್ಯಾಂಟೀನ್ಗಳಿಗೆ ಹೊಸ ರೂಪ ನೀಡಿದ್ದಾರೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಬೆಳಗಿನ ಉಪಹಾರಕ್ಕೆ ಇಡ್ಲಿ ಸಾಂಬಾರ್, ಇಡ್ಲಿ ಚಟ್ನಿ, ವೆಜ್ ಪುಲಾವ್, ರಾಯ್ತಾ, ಬಿಸಿಬೇಳೆಬಾತ್, ಬೂಂದಿ, ಖಾರಾಬಾತ್ ಚಟ್ನಿ, ಪೊಂಗಲ್ ಚಟ್ನಿ, ಕೇಸರಿ ಬಾತ್, ಬ್ರೆಡ್ ಜಾಮ್, ಮಂಗಳೂರು ಬನ್ಸ್ ಸಿಗತ್ತೆ. ಈ ಎಲ್ಲ ಬೆಳಗಿನ ತಿಂಡಿ ಪ್ರತಿ ಪ್ಲೇಟ್ಗೆ ಕೇವಲ 5 ರೂಪಾಯಿ ಮಾತ್ರ. ಹಾಗೇನೆ ಮಧ್ಯಾಹ್ನ ಊಟಕ್ಕೆ ಅನ್ನ ತರಕಾರಿ ಸಾಂಬಾರ್ ಖೀರು, ಅನ್ನ ತರಕಾರಿ ಸಾಂಬಾರ್ ರಾಯ್ತಾ, ಅನ್ನ ತರಕಾರಿ ಸಾರು ಮೊಸರನ್ನ, ರಾಗಿ ಮುದ್ದೆ, ಸೊಪ್ಪಿನ ಸಾರು, ಖೀರು, ಚಪಾತಿ, ಸಾಗು, ಖೀರು ಸಿಗತ್ತೆ. ಪ್ರತಿ ಪ್ಲೇಟ್ ಊಟಕ್ಕೆ ಬರೀ 10 ರೂಪಾಯಿ. ಇನ್ನು 10 ರೂಪಾಯಿಗೆ ರಾತ್ರಿ ಊಟಕ್ಕೆ ಅನ್ನ ತರಕಾರಿ ಸಾರು ರಾಯ್ತಾ, ರಾಗಿ ಮುದ್ದೆ, ಚಪಾತಿ, ವೆಜ್ ಗ್ರೇವಿ ಸಿಗತ್ತೆ. ಇಷ್ಟೇ ಅಲ್ಲ, ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಕೂಡ ಸಿಗತ್ತೆ.